ನಾನು 20 ವರ್ಷ ಯೋಧನಾಗಿ ದೇಶದ ಗಡಿಯಲ್ಲಿ ಸೇವೆ ಸಲ್ಲಿಸಿ ತಾಯಿ ನಾಡಿಗೆ ಮರಳಿದ್ದೇನೆ. ಆದರೆ ಇಂದು ನನ್ನ ತಾಯಿ ಹೆಸರಿನಲ್ಲಿ ಪ್ರಾಮಾಣಿಕವಾಗಿ ನಡೀತಾ ಇರುವ ಕಲ್ಲು ಗಣಿಗಾರಿಕೆ ಉದ್ಯಮಕ್ಕೆ ಸ್ಥಳೀಯರ ಕೈವಾಡದಿಂದ ಅನ್ಯಾಯ ನಡೀತಾ ಇದೆ ಎಂದು ಕ್ರಷರ್ ಮಾಲೀಕರ ಸಂಘದ ರಾಜೇಶ್ ತಮ್ಮ ನೋವನ್ನ ಹೊರಹಾಕಿದ್ರು. ತಮ್ಮ ತಾಯಿ ದಲಿತ ಮಹಿಳೆಯಾಗಿದ್ದು ಸಣ್ಣ ಉದ್ಯಮವಾಗಿ ಕಲ್ಲು ಬಂಡೆ ಗಣಿಗಾರಿಕೆಯನ್ನು ಸಂಪೂರ್ಣ ಕಾನೂನುಬದ್ಧ ಅನುಮತಿಗಳೊಂದಿಗೆ ಆರಂಭಿಸಿದ್ದೇವೆ ಎಂದರು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಸಮಿತಿಯಿಂದ ಸೇಫ್ ಝೋನ್ ಅನುಮತಿ, ತಾಲೂಕು ದಂಡಾಧಿಕಾರಿಗಳ ಎನ್ಒಸಿ, 12ಕ್ಕೂ ಹೆಚ್ಚು ಇಲಾಖೆಗಳ ಕ್ಲಿಯರೆನ್ಸ್ ಪಡೆದುಕೊಂಡಿದ್ದೇವೆ ಎಂದು ತಿಳಿಸಿದರು. ಎಲ್ಲ ಕಾನೂನು ಮಾನದಂಡಗಳನ್ನು ಪಾಲಿಸಿದ್ರೂ ರಾಜಕೀಯ ದುರುದ್ದೇಶದಿಂದ ತಮ್ಮ ವಿರುದ್ಧ ಕೇಸ್ ಹಾಕಲಾಗಿದೆ ಎಂದು ಆರೋಪಿಸಿದರು. ನನ್ನಿಂದ ಒಂದು ತಪ್ಪು ಕಂಡುಬಂದರೂ ಜೈಲಿಗೆ ಹಾಕಿ ಎಂದು ಕ್ರಷರ್ ಮಾಲೀಕರ ಸಂಘದ ರಾಜೇಶ್ ಸವಾಲು ಹಾಕಿದರು. ಸಿಎಫ್ಇ ಆ ಒಂದು ಇದು ಸೇಫ್ ಝೋನ್ ಅನ್ನೋದಕ್ಕೆ ಈ ಮಿಷಿನ್ಗಳನ್ನು ಅದು 1 ಕೋಟಿ 2 ಕೋಟಿ ಅಪ್ ಟು ನಾವು ಮಿಷಿನ್ ಅಳವಡಿಸಿರೋದು ಸ್ವಾಮಿ 5 ಕೋಟಿಯಿಂದ 6 ಕೋಟಿ ಮಿಷಿನ್ ಸ್ವಾಮಿ. ಆ ಮಿಷಿನ್ ಅಳವಡಿಸೋದಕ್ಕೆ ಅಷ್ಟು ಹಣನ ಇನ್ವೆಸ್ಟ್ ಮಾಡೋದಕ್ಕೆ ಸರ್ಕಾರ ಆದ್ಯತೆ ಕೊಟ್ಟಿದೆ CFE ಅಂತ. ಆ CFE ಮಿಷಿನ್ಗಳನ್ನು ಆ ಜಾಗದಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಕೊಟ್ಟಿದೆ ಸ್ವಾಮಿ. ಆ ಜಾಗದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಆ ಇದರಲ್ಲಿ ನಮ್ಮ ಪಾಣಿಲಿ ನನಗೆ 2 ಎಕರೆ ಜಾಗ ಕೊಟ್ಟಿದ್ದಾರೆ. ಆ ಜಾಗಕ್ಕೆ ರಾಜ್ಯದ ಹಣನ ಕಟ್ಟಿಸ್ಕೊಂಡಿದ್ದಾರೆ ಸ್ವಾಮಿ. ಆ ಕಾಪಿನೂ ಸಹಿತ CFE ಪತ್ರ ನಿಮಗೆ ಕೊಟ್ಟಿದ್ದೀನಿ ಸ್ವಾಮಿ. ಅದು ತದನಂತರ ಕಲ್ಲು ಪುಟಿ ಘಟಕದ ಆಧಾರದ ಮೇಲೆ ಎಲ್ಲ ಒಂದು ಕಮಿಟಿ ನಿರ್ಧಾರ ಮಾಡಿ ಗೆಜೆಟೆಡ್ ಸರ್ಕಾರದ ಆದೇಶ ಗೆಜೆಟೆಡ್ ನೋಟಿಫಿಕೇಶನ್ ಅಲ್ಲಿ ಸರ್ಕಾರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಆ ಒಂದು ಹೆಸರು ಬಂದಿದೆ ಸ್ವಾಮಿ. ಮಲ್ಲಮ್ಮನವರಿಗೆ 2 ಎಕರೆ ಜಾಗವನ್ನು ಕ್ರಷರ್ ಅಳವಡಿಸಿ ಅದನ್ನು ಕೆಲಸ ಮಾಡೋದಕ್ಕೆ ಅಂತ ಆ ಒಂದು ಸರ್ಕಾರದ ರಾಜ್ಯ ಪತ್ರದ ನೋಟಿಫಿಕೇಶನ್ ಕೊಟ್ಟಿದ್ದೀನಿ ಸ್ವಾಮಿ ತಮಗೆ. ತದನಂತರ ಇದರಲ್ಲಿ ತಹಸೀಲ್ದಾರನಿದ್ದು RIVE ಇವರೇ ಮೇನ್ ಬೇಸಿಕ್ಕು. ಅದರಲ್ಲಿ ಇಡೀ ಅರ್ಕಲ್ಕೋಟ್ ತಾಲೂಕಲ್ಲಿ ಎಷ್ಟು ಸರ್ಕಾರಿ ಬೀಳಿದೆ ಅಥವಾ ಅದಕ್ಕೆ ಗುಡ್ಡ ಇದೆ ಸರ್ಕಾರಿ ಇದೆ ಅನ್ನೋದಕ್ಕೆ ಸರ್ವೆ ನಂಬರ್ 116ರಲ್ಲಿ ಸರ್ಕಾರಿ ಗುಡ್ಡ 39 ಕಾಲಮ್ ನಂಬರು ಅದನ್ನು ಸಹಿತ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಯನ್ನು ಕೊಟ್ಟಿದ್ದೀವಿ ಸ್ವಾಮಿ. ಇದಾದ್ಮೇಲೆ ಸ್ವಾಮಿ ಕೊನೆ ಹಂತದಲ್ಲಿ ಫಾರಂ B ಅಂತ ಅನುಪನ ಪ್ರಮಾಣ ಪತ್ರ ಸರ್ಕಾರದಿಂದ ನೀವು ಕ್ರಷರನ್ನು ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆಲ್ಲ ಥರದ ಇದು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿದ್ದ ಲೈಸೆನ್ಸನ್ನು B1 ಅಂತ ಸ್ವಾಮಿ ಅದನ್ನು ಕೊಟ್ಟಿದ್ದೀನಿ. ತದನಂತರ ಲಾಸ್ಟ್ಗೆ ಸ್ವಾಮಿ ಫಾರಂ C ಕ್ರಷರ್ ಘಟಕ ಪರವಾನಿಗೆ ಇವನ್ನೆಲ್ಲ ಮುಗಿದ ಮೇಲೆ ಸ್ವಾಮಿ ಈ ಹಂತಕ್ಕೆ ಬರೋಷ್ಟೊಳಗೆ 5-6 ವರ್ಷ ಆಯಿತು ಸ್ವಾಮಿ. ಇದನ್ನೆಲ್ಲ ನಾವು ಇನ್ಸ್ಟಾಲ್ ಮಾಡಿ ಸಾಲ ಸೂಲ ಮಾಡಿ ಇದನ್ನೆಲ್ಲ ಕೊಟ್ಟು ಆದಮೇಲೆ ಸರ್ಕಾರ ನನಗೆ ಈ ಕರ್ನಾಟಕದ ಸರ್ಕಾರದ ಅಧಿಕಾರಿಗಳು DC ಇರ್ಬೋದು ಅವರ ಇಡೀ ಡಿಸ್ಟ್ರಿಕ್ಟ್ ಕಮಿಷನರ್ ಅಂಡರ್ಲಿ ಯಾವ್ಯಾವ ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಮ್ಮ ಉಮೇಶ್, ದಲಿತ ಹಿರಿಯ ಮುಖಂಡ HK ಸಂದೇಶ್ ಇತರರು ಉಪಸ್ಥಿತರಿದ್ದರು.